ಹುಬ್ಬಳ್ಳಿಯಲ್ಲಿ ಅಂಜಲಿ ಕೊಲೆಯನ್ನ ಖಂಡಿಸಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಅಂಜಲಿ ನಿವಾಸದ ಬಳಿ ಸಂಬಂಧಿಕರಿಂದ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಅಂಜಲಿ ಕೊಲೆಯನ್ನ ಖಂಡಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಇತ್ತೀಚೆಗೆ ತಾನೇ ಆಗಿದ್ದಂತಹ ನೇಹಾ ಕೊಲೆ ಮಾಸುವ ಮುನ್ನವೇ ಇದೇ ರೀತಿಯಾದಂತಹ ಮತ್ತೊಂದು ಘಟನೆ ನಡೆದಿರುವಂತದ್ದು ಹುಬ್ಬಳ್ಳಿಯಲ್ಲಿ. ಈ ಘಟನೆಯನ್ನ ಖಂಡಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಅಂಜಲಿ ನಿವಾಸದ ಬಳಿ ಸಂಬಂಧಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವೀರಾಪುರ ಓಣಿಯಲ್ಲಿ ಇರುವ ಮೃತ ಅಂಜಲಿ ನಿವಾಸದ ಬಳಿ ನೂರಾರು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮನೆ ತಲುಪಿದ ಅಂಜಲಿ ಅಂಬಿಗೇರ ಮೃತದೇಹ ಬರ್ತಾ ಇದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ರಸ್ತೆಯುದ್ದಕ್ಕೂ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ ಸಂಬಂಧಿಕರು. ಮನೆ ಮುಂದೆ ಅಂತಿಮ ವಿಧಿವಿಧಾನಗಳ ಪ್ರಕ್ರಿಯೆಯನ್ನ ನಡೆಸಲಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಅಂಜಲಿ ಕೊಲೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಅಂಜಲಿ ನಿವಾಸದ ಬಳಿ ಸಂಬಂಧಿಕರಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ವೀರಾಪುರ ಓಣಿಯಲ್ಲಿರುವ ಮೃತ ಅಂಜಲಿ ನಿವಾಸ. ಇನ್ನು ಹುಬ್ಬಳ್ಳಿಯಲ್ಲಿ ನೇಹಾ ಕೊಲೆ ಈ ಒಂದು ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಆಗಿರುವಂಥದ್ದು ಅಂಜಲಿಯ ಈ ಒಂದು ಪ್ರಕರಣ. ಅಂಜಲಿ ನಿವಾಸದ ಬಳಿ ನೂರಾರು ಜನ ಜಮಾವಣೆಯಾಗಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಜಲಿ ಅಂಬಿಗೇರ ಮೃತದೇಹ ಬರ್ತಾ ಇದ್ದಂತೆ ಅವರ ಮನೆ ತಲುಪಿದೆ ಈಗಾಗಲೇ ಮೃತದೇಹ. ಈ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಏನು ಆಂಬ್ಯುಲೆನ್ಸ್ನಲ್ಲಿ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಮೃತದೇಹ ತೆಗೆದುಕೊಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ರಸ್ತೆಯುದ್ದಕ್ಕೂ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಮೊಳಗಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಅಂಜಲಿ ಕೊಲೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಚೆನ್ನಮ್ಮ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಸ್ತೆ ತಡೆ ಕೂಡ ನಡೆಸಲಾಗ್ತಾ ಇದೆ. ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಂಬ್ಯುಲೆನ್ಸ್ನಲ್ಲಿ ಮೃತದೇಹ ತಂದು ಪ್ರತಿಭಟನೆ ನಡೆಸಲಾಯಿತು. ರಸ್ತೆಯಲ್ಲೇ ಉರುಳಾಡಿ ನ್ಯಾಯ ಒದಗಿಸುವಂತೆ ಪ್ರತಿಭಟನಾಕಾರರು ಆಗ್ರಹವನ್ನ ಮಾಡ್ತಾರೆ. ಪೊಲೀಸರ ಮನವೊಲಿಕೆ ಬಳಿಕ ಪ್ರತಿಭಟನೆಯನ್ನ ವಾಪಸ್ ತೆಗೆದುಕೊಳ್ತಾರೆ. ಅಂದ್ರೆ ಆ ಜಾಗದಿಂದ ಮುಂದೆ ಹೋಗ್ತಾರೆ. ನ್ಯಾಯ ಸಿಗೋವರೆಗೂ ನಾವು ಇಲ್ಲಿ ಮೃತದೇಹವನ್ನು ಮುಂದಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಆದರೆ ಪೊಲೀಸರ ಮಧ್ಯಸ್ಥಿಕೆಯ ನಂತರ ಅವ್ರನ್ನ ಮನವೊಲಿಸಿ ಸದ್ಯಕ್ಕೆ ಮೃತದೇಹವನ್ನು ಈಗಾಗಲೇ ಅವರ ಮನೆಯ ಬಳಿಗೆ ತೆಗೆದುಕೊಂಡು ಹೋಗಲಾಗಿರುವಂಥದ್ದು ಗಮನಿಸ್ತಾ ಇದ್ದೀವಲ್ಲ. ಇದು ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಆದಂತಹ ಘಟನೆ. ಇದು ರಸ್ತೆ ತಡೆ ನಡೆಸಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಪ್ರತಿಭಟನಾಕಾರರು. ಆಂಬ್ಯುಲೆನ್ಸ್ನಲ್ಲಿ ಮೃತದೇಹ ತೆಗೆದುಕೊಂಡು ಹೋಗಬೇಕಾದಂತಹ ಸಂದರ್ಭದಲ್ಲಿ ಆ ಒಂದು ಚೆನ್ನಮ್ಮ ವೃತ್ತ ಏನಿದೆ ಅಲ್ಲಿ ಆಂಬ್ಯುಲೆನ್ಸ್ ಅನ್ನು ನಿಲ್ಲಿಸಿ ನಮಗೆ ನ್ಯಾಯ ಸಿಗೋವರೆಗೂ ಮೃತದೇಹವನ್ನು ತೆಗೆದುಕೊಂಡು ಹೋಗೋದಿಲ್ಲ, ಇಲ್ಲೇ ನಿಲ್ಲಿಸಿ ಅಂತ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಆದರೆ ಇದಕ್ಕೆ ಪೊಲೀಸರ ಮಧ್ಯಸ್ಥಿಕೆಯಿಂದ ಪ್ರತಿಭಟನಾಕಾರರನ್ನ ಮನವೊಲಿಸಿ ಮೃತದೇಹವನ್ನು ಈಗಾಗಲೇ ಮನೆಯ ಬಳಿಗೆ ತೆಗೆದುಕೊಂಡು ಹೋಗಲಾಗಿದೆ. ಅಲ್ಲಿ ಮೃತದೇಹ ಮನೆ ಬಳಿಗೆ ಹೋಗ್ತಾ ಇದ್ದ ಹಾಗೇನೆ ಕುಟುಂಬಸ್ಥರ ಆಕ್ರಂದನ, ಅವರ ಆಕ್ರೋಶ ಎಲ್ಲವೂ ಕೂಡ ಮುಗಿಲು ಮುಟ್ಟಿತ್ತು. ಅವರ ಸಂಬಂಧಿಕರು ಸೇರಿದಂತೆ ಸಾರ್ವಜನಿಕರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಚೆನ್ನಮ್ಮ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು. ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗ್ತಾ ಇದ್ರು. ಎಲ್ಲವೂ ಕೂಡ ಹುಬ್ಬಳ್ಳಿಯಲ್ಲಿ ಇವತ್ತು ಕಂಡು ಬಂದಂತಹ ದೃಶ್ಯಾವಳಿಗಳು. ಅಂಜಲಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬಸ್ಥರು, ಸಂಬಂಧಿಕರು ಹಾಗೆ ಸಾರ್ವಜನಿಕರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದಂತಹ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾಕಾರರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಅಂಜಲಿ ಕೊಲೆಯನ್ನ ಖಂಡಿಸಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆಗಳಾಗ್ತಾ ಇರುವಂತದ್ದು, ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಪ್ರಮುಖವಾಗಿ ಇವತ್ತು
ಬೆಳಗಿನ ಜಾವ ಅಂಜಲಿ ಏನು ಕೊಲೆ ಆಗುತ್ತೆ ಮನೆಯ ಮುಂಭಾಗದಲ್ಲಿ ಈಗ ಸಾಕಷ್ಟು ಜನ ಆಕ್ರೋಶ ಹೊರಹಾಕಿರ್ತಕ್ಕಂಥದ್ದು. ಎಲ್ಲರ ಬೇಡಿಕೆ ಒಂದೇ ಆಗಿದೆ, ಕೊಲೆ ಆರೋಪಿ ವಿಶ್ವ ಅಲಿಯಾಸ್ ಗಿರಿ ಏನಿದ್ದಾನೆ ಆತನನ್ನ ಗಲ್ಲಿಗೇರಿಸಬೇಕಂತೇಳಿ ನಾನು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತೀನಿ. ಇದು ಅಂಜಲಿಯವರ ಮನೆಯ ಮುಂದೆ ಸೇರಿರ್ತಕ್ಕಂಥ ಜನ. ಇಲ್ಲಿ ಸಾಕಷ್ಟು ಜನ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕಳೆದ 1 ತಿಂಗಳ ಹಿಂದೆ ನೇಹಾ ಕೊಲೆ ಏನಾಗಿರುತ್ತೆ, ನೇಹಾ ತಂದೆ ನಿರಂಜನ್ ಹಿರೇಮಠ್ ಕೂಡ ಇಲ್ಲಿ ಪ್ರತಿಭಟನೆಗೆ ಸಾಥ್ ನೀಡಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ನೇಹಾ ಹಿರೇಮಠ್ ತಂದೆ ನಿರಂಜನ್ ಮತ್ತು ಜೊತೆಗೆ ಸಾಕಷ್ಟು ಹಿರಿಯ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಇಲ್ಲಿ ಸಾಕಷ್ಟು ಜನ ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಕೊಲೆ ಆರೋಪಿಯನ್ನ ಗಲ್ಲಿಗೇರಿಸಬೇಕು ಅನ್ನೋದು ಒತ್ತಾಯ ಆಗಿದೆ. ಮತ್ತೊಂದು ಕಡೆ ಬೇಕೇ ಬೇಕು, ನ್ಯಾಯ ಬೇಕು ಅಂತ ಘೋಷಣೆಯನ್ನ ಕೂಗ್ತಾರೆ. ಸ್ಥಳಕ್ಕೆ ಜಿಲ್ಲಾಧಿಕಾರಿ ದಿವ್ಯಪ್ರಭು ಬರ್ಬೇಕಂತ ಹೇಳಿ ಇಲ್ಲಿ ಪಟ್ಟು ಹಿಡಿದಿರ್ತಕ್ಕಂಥದ್ದು. ಈಗಾಗಲೇ ಶವ ಏನಿದೆ ಈಗಾಗಲೇ ಆಂಬುಲೆನ್ಸ್ ನಲ್ಲಿ ಇರ್ತಕ್ಕಂಥದ್ದು. ಸಾಕಷ್ಟು ಜನ ಮನೆಯ ಮುಂಭಾಗದಲ್ಲಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಒಂದು ಕಡೆ. ಆದ್ರೆ ಇನ್ನೊಂದು ಕಡೆ ಅವರ ಸಂಬಂಧಿಕರು ಸಾಕಷ್ಟು ಜನ ಇದ್ದಾರೆ. ನನ್ನ ಎಡಭಾಗದಲ್ಲಿ ನೋಡ್ತಿರ್ಬೋದು ಮೃತ ಅಂಜಲಿ ಏನಿದ್ದಾಳೆ ಅವರ ತಾಯಿ ಇನ್ನೂ ಕೂಡ ಕಣ್ಣೀರು ಹಾಕ್ತಿರುವಂತಕ್ಕದ್ದು. ನೇಹಾ ಕೊಲೆ ಆಗಿ ಆ ಘಟನೆ ಮಾಸುವ ಮುನ್ನವೇ ಇಲ್ಲಿ ಅಂಜಲಿ ಕೊಲೆ ಆಗಿರ್ತಕ್ಕಂಥದ್ದು. ಅಂಜಲಿ ಕೊಲೆಗೆ ಸಾಕಷ್ಟು ಹುಬ್ಬಳ್ಳಿಯ ಜನ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಇಲ್ಲಿ ಪ್ರತಿಯೊಬ್ಬರು ಕೂಡ ಅಂಜಲಿ ಸಾವಿಗೆ ನ್ಯಾಯ ಸಿಗಬೇಕು, ಆತ ಕೊಲೆ ಆರೋಪಿ ಏನಿದ್ದಾನೆ ಆತನನ್ನ ಎನ್ಕೌಂಟರ್ ಮಾಡಬೇಕು. ನೇಹಾ ಘಟನೆ ಆದಾಗ ನೇಹಾ ಕೊಲೆ ಆರೋಪಿ ಫಯಾಜ್ನನ್ನ ಎನ್ಕೌಂಟರ್ ಮಾಡಿದ್ರೆ ಇಂತಹ ಘಟನೆ ಮರುಕಳಿಸ್ತಿರಲಿಲ್ಲ. ಹೀಗಾಗಿ ಈ ಘಟನೆಗೆ ನಮಗೆ ನ್ಯಾಯ ಬೇಕು ಅಂತೇಳಿ ಇಲ್ಲಿ ಸಾಕಷ್ಟು ಜನ ಪಟ್ಟು ಹಿಡಿದಿರ್ತಕ್ಕಂಥದ್ದು ನೀವು ದೃಶ್ಯಗಳು ನೋಡ್ತಿರ್ಬೋದು. ನೇಹಾ ಮನೆಯ ಮುಂಭಾಗ ಸಾಕಷ್ಟು ಜನ ಜಮಾಯಿಸಿದ್ದು ಒಂದು ಕಡೆ ಆಕ್ರಂದನ ಮುಗಿಲು ಮುಟ್ಟಿದೆ, ಮತ್ತೊಂದು ಕಡೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ಇಲ್ಲಿ ಜನ ಹೊರ ಹಾಕ್ತಿರ್ತಕ್ಕಂಥದ್ದು. ಶಮಂತ್, ಧನ್ಯವಾದ ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರೀ ಪ್ಲಾನ್ ಮಾಡಿ ಅಂಜಲಿ ಕೊಂದನ ಆರೋಪಿ ವಿಶ್ವ. ಒಂದ್ ಕಡೆ ಅಂಜಲಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಕಾವು ಹೆಚ್ಚಾಗ್ತಾ ಇದೆ. ಒಂದೇ ವಾರದಲ್ಲಿ 2 ಕೊಲೆ, ಕಳ್ಳ ಗೆಳೆಯರ ಕೃತ್ಯ ಇದು. ಗೆಳೆಯರು ಒಂದೇ ವಾರದಲ್ಲಿ 2 ಕೊಲೆ ಮಾಡಿದ್ದಾರೆ. ಅಂದ್ರೆ ಈ ಕೊಲೆ ಆರೋಪಿ ಏನಿದ್ದಾನೆ ಈತನ ಗೆಳೆಯ ಕೂಡ ಒಂದು ಕೊಲೆ ಮಾಡಿರ್ತಾನೆ. ಅಂಜಲಿ ಕೊಂದ ವಿಶ್ವನ ಸ್ನೇಹಿತ ಶೇಷ್ಯ, ಈತ ಮತ್ತೊಂದು ಕೊಲೆಯ ಆರೋಪಿಯಾಗಿದ್ದಾನೆ. 3 ದಿನಗಳ ಹಿಂದೆ ಸದ್ದಾಂ ಅನ್ನೋ ಯುವಕನನ್ನ ಹತ್ಯೆ ಮಾಡಿದ್ದ. ಸದ್ದಾಂನನ್ನ ಹತ್ಯೆ ಮಾಡಿ ಜೈಲು ಸೇರಿದ್ದ ಸ್ನೇಹಿತ ಶೇಷ್ಯ. 3 ದಿನಗಳ ಬಳಿಕ ಅಂಜಲಿಯನ್ನ ಕೊಂದ ಆರೋಪಿ ವಿಶ್ವ. ಶೇಷ್ಯ ಹಾಗೆ ವಿಶ್ವ ಬುಲೆಟ್ ಬೈಕ್ ಕಳ್ಳತನದ ಆರೋಪಿಗಳಾಗಿರ್ತಾರೆ. ಇಬ್ರು ಸ್ನೇಹಿತರು. ಸ್ನೇಹಿತನಿಂದ ಕೊಲೆಗೆ ಪ್ರೇರಣೆ ಪಡೆದ ಆರೋಪಿ ವಿಶ್ವ. ಹಾಗಾದ್ರೆ ಅಂದ್ರೆ ಶೇಷ್ಯ ಅನ್ನೋನು ಈತನ ಸ್ನೇಹಿತ. ಈತ ಈಗಾಗಲೇ ಅಂದ್ರೆ ಕಳೆದ 1 ವಾರದ ಹಿಂದೆ ಸದ್ದಾಂ ಎಂಬ ಯುವಕನನ್ನ ಹತ್ಯೆ ಮಾಡಿ ಆತ ಜೈಲಿಗೆ ಹೋಗಿರ್ತಾನೆ. ಆತನಿಂದ ಪ್ರೇರಣೆ ಪಡ್ಕೊಂಡ. ಅಂದ್ರೆ ಆತನೂ ಜೈಲಲ್ಲಿದ್ದಾನೆ, ನಾನು ಹೆಂಗೋ ಹೋಗಿ ಜೈಲಿಗೆ ಸೇರ್ಕೊಂಡ್ಬಿಡೋಣ ಅನ್ನೋ ನಿಟ್ಟಿನಲ್ಲಿ ಏನಾದ್ರೂ ಈತ ಕೊಲೆ ಮಾಡದ್ನ ಅಂದ್ರೆ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಆಗಿ ಆಗಿತ್ತ ಅನ್ನೋ ಒಂದು ಪ್ರಶ್ನೆಗಳು ಸದ್ಯಕ್ಕೆ ಈಗ ಕಾಡ್ತಾ ಇರುವಂಥದ್ದು. ಒಂದೇ ವಾರದಲ್ಲಿ 2 ಕೊಲೆ ಆಗಿದೆ. ಕಳ್ಳ ಗೆಳೆಯರ ಕೃತ್ಯ ಇದು. ಇಬ್ರು ಕೂಡ ಕಳ್ಳತನದ ಆರೋಪಿಗಳಾಗಿರ್ತಾರೆ, ಶೇಷ್ಯ ಹಾಗೆ ವಿಶ್ವ. ಸದ್ಯಕ್ಕೆ ಅಂಜಲಿ ಕೊಲೆಯ ಆರೋಪಿ ವಿಶ್ವ ಏನಿದ್ದಾನೆ, ಈ ವಿಶ್ವ ಹಾಗೆ ಶೇಷ್ಯ ಈ ಇಬ್ರು ಕೂಡ ಸ್ನೇಹಿತರಾಗಿರ್ತಾರೆ. ಇಬ್ರು ಕೂಡ ಕಳ್ಳತನದ ಆರೋಪಿಗಳು ಕೂಡ ಆಗಿರ್ತಾರೆ. ಇನ್ನು 3 ದಿನಗಳ ಹಿಂದೆ ಸದ್ದಾಂ ಅನ್ನೋ ಯುವಕನನ್ನ ಹತ್ಯೆ ಮಾಡಿರ್ತಾನೆ ಶೇಷ್ಯ. ಸದ್ದಾಂನನ್ನ ಹತ್ಯೆ ಮಾಡಿ ಜೈಲು ಸೇರಿದ್ದ ಸ್ನೇಹಿತ ಶೇಷ್ಯ. 3 ದಿನಗಳ ಬಳಿಕ ಅಂಜಲಿಯನ್ನ ಕೊಂದಿರುವಂತಹ ಆರೋಪಿ ವಿಶ್ವ. ಶೇಷ್ಯ ಈಗಾಗಲೇ ಸದ್ದಾಂನನ್ನ ಕೊಂದು ಆತ ಜೈಲು ಸೇರ್ಕೊಂಡಿರ್ತಾನೆ. ಈಗ ಮತ್ತೆ ವಿಶ್ವ ಕೂಡ ಕೊಲೆ ಮಾಡಿ ಜೈಲು ಸೇರ್ಕೊಂಡಿದ್ದಾನೆ.